ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಕಾರ್ಡ್ನ ತರಿಸ್ಕೊಂಡಿದ್ದಾಯ್ತು. ಟೇಬಲ್ ಫ್ಯಾನ್ ಇಲ್ಲ, ಬಟ್ ಸಾರಿ ಇದು ಅವತ್ತು ಕಳೆದೋಗಿದ್ದು ಆಯ್ತಾ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮನೆಯಲ್ಲ ಚೀ ಅಂತ ಅಂದ್ಬಿಟ್ಟು ಫ್ರೆಂಡ್ ಒಬ್ರು ಇಸ್ಕಾನ್ಗೆ ಹೋಗಿದ್ರು ಅಂದ್ಬಿಟ್ಟು. ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಬ್ವಿಯಸ್ಲಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅಂತ. ತುಂಬಾ ಸ್ಪೆಷಲ್ ನನಗೆ ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಈ ಪರ್ಟಿಕ್ಯುಲರ್ ವಿಡಿಯೋ ನನ್ನ ಪ್ರಕಾರ ಜಾಸ್ತಿ ಬರಲ್ಲ, ಇದೊಂದು ತುಂಬ ಕಡಿಮೆ ಡ್ಯೂರೇಷನ್ ಇರುತ್ತೆ, ಬಟ್ ವರ್ತ್ ಇಟ್ ಅಂತ ಅನಿಸುತ್ತೆ ನನಗೆ ಸ್ಪೆಷಲಿ. ಸೊ ಇವಾಗ ಟೈಮ್ ಬಂದು 8:30. ನಾನು ಯಾವಾಗ 10 ಗಂಟೆ ಆಗುತ್ತೆ 10:30 ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸಿಕ್ಕಾಪಡೆ ಒಂಥರ ಆಗ್ತದೆ ನನಗೆ. ಸೊ ಏನು ಅಂತ ಹೇಳ್ತೀನಿ. ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ರೆಡಿ ಆಗ್ತೀನಿ. ಆಮೇಲೆ ನಿಮಗೆ ಹೇಳ್ತೀನಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂದ್ಬಿಟ್ಟು. ನನ್ನ ಕಾರ್ಡ್ ಮರ್ತ್ ಬಂದ್ಬಿಟ್ಟಿದೆ, ಹಾಗಾಗಿ ನಮ್ಮ ಅಪ್ಪ ತಂದು ಕೊಟ್ಬಿಟ್ಟು ಹೋದ್ರು. ಬಿಕಾಸ್ ಇವತ್ತು ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ಕಾರ್ಡ್ನ ತರಿಸ್ಕೊಂಡಿದ್ದಾಯ್ತು. ಸೊ ರೆಡಿ ಆಗೋಣ. ಈ ಟಾಪ್ ನಾನು ಫ್ಲಿಪ್ಕಾರ್ಟ್ ತರಿಸಿದ್ದು, ಇಫ್ ಯು ರಿಮೆಂಬರ್, ಹಾಲಲ್ಲಿ ತೋರಿಸಿದ್ದೀನಿ. ಅಂಡ್ ಬಾಟಮ್ ಇದನ್ನ ಹಾಕೋತೀನಿ. ಇನ್ನೊಂದು ವೆಸ್ಟ್ ಸೈಡ್ ಇಂದ ತಗೊಂಡ್ ಬಂದಿದೆ ಆಯ್ತಾ, ಬಟ್ ಅದು ಸ್ವಲ್ಪ ಹಿಂಗಡೆ ಲೂಸ್ ಇದೆ. ಹಾಗೆ ಅದಕ್ಕೆ ಕ್ಲಿಪ್ ತರ ಏನೋ ಬರುತ್ತೆ ಗೊತ್ತಾ, ಅದು ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ಹಾಗಾಗಿ ಇವತ್ತು ಇದೇ ಬಾಟಮ್ ಅಂಡ್ ಆ ಟಾಪ್ ನ ಯೂಸ್ ಮಾಡ್ತೀನಿ. ಸೊ ಈ ತರ ಇದೆ, ಸ್ವಲ್ಪ ಲೂಸ್ ಇದೆ, ಬಟ್ ಇಟ್ಸ್ ಓಕೆ. ಒಂದು ವಾಶ್ ಆದ್ಮೇಲೆ ಅದು ಶಿಂಕ್ ಆಗುತ್ತಲ್ಲ, ಅವಾಗ ಫಿಟ್ ಆಗುತ್ತೆ. ಸೊ ಇವಾಗ ರೆಡಿ ಆಗ್ಬಿಡೋಣ. ತಲೆ ಕೂದಲು ಹೇಗೆ ಒಣಗಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ. ಬಿಕಾಸ್ ಇಲ್ಲಿ ಬ್ಲೂ ಡ್ರೈ ಹಾಳಾಗ್ಬಿಟ್ಟಿದೆ. ಸೊ ಹೇಗೆ ಒಣಗಿಸ್ತೀನಿ ಅಂತ ತೋರಿಸ್ತೀನಿ. ಸಿಂಪಲ್, ನಾನು ಕೂಲರಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಕೂಲರ್ ಬರೋಕ್ಕೂ ಮುಂಚೆ ನಾನು ನ್ಯಾಚುರಲ್ ಏರಲ್ಲಿ ಡ್ರೈ ಮಾಡ್ತಿದ್ದೆ. ಇಲ್ಲ ಅಂತ ಅಂದಾಗ ಫ್ಯಾನಲ್ಲಿ ನಾನು ಕೂದಲನ್ನ ಒಣಗಿಸ್ಕೊಳ್ತಾ ಇದ್ದೆ. ಸಮ್ ಟೈಮ್ಸ್ ಟೇಬಲ್ ಫ್ಯಾನ್ನ ಯೂಸ್ ಮಾಡ್ತಿದ್ದೆ, ಬಟ್ ಸದ್ಯಕ್ಕೆ ಟೇಬಲ್ ಫ್ಯಾನ್ ಇಲ್ಲ. ಬಟ್ ಆ ಮನೇಲಿ ಟೇಬಲ್ ಫ್ಯಾನ್ ಇದೆ, ಸಮ್ ಟೈಮ್ಸ್ ಯೂಸ್ ಮಾಡ್ತೀನಿ. ಏನು ಗೊತ್ತಾ, ರೆಡಿ ಆಗಿದ್ದೀನಿ. ನಿಮಗೆಲ್ಲ ನೆನಪಿದ್ರೆ ನಾನು ಲಾಸ್ಟ್ ಇಯರ್ ಒಂದು ಮಿಂತ್ರಾ ಹಾಲ್ ಮಾಡಿದ್ದೆ. ಆವಾಗ ಈ ಟೆಂಟ್ನ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ದೆ. ಅದು ಇದು ಅವತ್ತು ಕಳೆದೋಗಿದ್ದು ಆಯ್ತಾ, ನಂಗೆ ಸಿಕ್ಕೇ ಇರಲಿಲ್ಲ. ಆಮೇಲೆ ನಾನು ಚೆನ್ನಾಗಿತ್ತು ಅಂದ್ಬಿಟ್ಟು ಇನ್ನೊಂದು ತರಿಸ್ಕೊಂಡಿದ್ದೆ, ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇವತ್ತು ಅಚಾನಕ್ಕಾಗಿ ನಮ್ಮ ಮಂಚದ ಕೆಳಗಡೆ ಇದು ಸಿಕ್ತು. ಆ ರ್ಯಾಕ್ ಕೂಡ ಏನೋ ಓಪನ್ ಮಾಡಿಲ್ಲ ನಾನು, ಹಾಗೆ ಇಟ್ಟಿದ್ದೆ. ಸೊ ಫುಲ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಟೆಂಟ್. ಸೊ ಇವಾಗ ರೆಡಿ ಆಗಿದ್ದೀನಿ. ಲಿಪ್ಸ್ಟಿಕ್ ಒಂದು ಹಾಕೊಳ್ಬೇಕು. ಸೊ ಲಿಪ್ಸ್ಟಿಕ್ ಹಾಕೊಂಡ್ರೆ ಆಯ್ತು. ತಲೆ ಕೂದಲು ಅದೇ ಇದರಲ್ಲಿ ಡ್ರೈ ಮಾಡಿದ್ದೀನಿ, ಕೂಲರಲ್ಲಿ ಡ್ರೈ ಮಾಡಿದ್ದೀನಿ. ಮಿನಿ ಡಾಕ್ಟರ್ ತೋರ್ಸು. ಅಪ್ಪ ಬಂದ್ರೆ ಅಪ್ಪನ ಸುಸುನೆ ಮಾಡ್ಬಿಡ್ಬೇಕಾ? ಮಿನಿ ಡಾಕ್ಟರ್. ಮಿನಿ ಡಾಟರ್. ನಾನು ಹೊರಟದಾಯಿತು, ರೆಡಿ ಎಲ್ಲ ಆಗ್ಬಿಟ್ಟು. ಆ್ಯಂಡ್ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಬಂದಿದ್ದು ಬೈಗೆ. ಮೋಸ್ಟ್ ಆಫ್ ದೆಮ್ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಏನು ಬೈ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಐ ಥಿಂಕ್ ಇಟ್ಸ್ ಎ ಹ್ಯೂಜ್ ಥಿಂಗ್ ಫಾರ್ ಮೀ. ಬಿಕಾಸ್ ಫಸ್ಟ್ ಟೈಮ್ ಇಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಾನು ತೊಗೊಳ್ತಾ ಇರೋದು. ಅದೂ EMI ಅಲ್ಲಿ, ಫುಲ್ ಕ್ಯಾಶ್ ಅಂತೂ ಅಲ್ಲ. ಫುಲ್ ಕ್ಯಾಶ್ ಕೊಟ್ಟು ತೊಗೊಳ್ಳೋಷ್ಟು ಶಕ್ತಿ ನನಗಿಲ್ಲ. EMI ಅಲ್ಲಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ನಾನು 16 Pro Max ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಸ್ಟಾಕ್ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಐ ಡಿಸೈಡೆಡ್ ಸರಿ ಅಟ್ಲೀಸ್ಟ್ 17 ಬಂದಿದ್ದೆ ಅಲ್ವಾ, ಅದನ್ನೇ ತೊಗೊಳ್ಳೋಣ ಅಂತ. ನನಗೆ ಹೆಂಗೆ ಆಗ್ತಿತ್ತು ಅಂದರೆ ಆ ಮೂಮೆಂಟಲ್ಲಿ, ಐ ನೋ ಇಟ್ಸ್ ನಾಟ್ ಅ ಬಿಗ್ ಡೀಲ್, ಯಾರು ಬೇಕಾದರೂ ತೊಗೋಬೋದು ಐಫೋನ್ ಇವಾಗ. ಬಟ್ ಸೇವ್ ಮಾಡಿ ಸೇವಿಂಗ್ಸ್ ಅಂತ ಇಟ್ಕೊಂಡು ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ತೊಗೊಳ್ತಿದ್ದೆ ಗೊತ್ತಾ. ಬಿಕಾಸ್ ಈ ಕಂಪ್ಲೀಟ್ ಕ್ಯಾಮ್ರಾ ಹೊಟ್ಟೋಗ್ಬಿಟ್ಟಿತ್ತು ಈ ಫೋನ್ದು ನಂದು. ಲಾಸ್ಟ್ ಟೈಮ್ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು. ಅವ್ರು ನನಗೆ ರೆಗ್ಯುಲರಾಗೆ ನೆಗೆಟಿವ್ ಕಮೆಂಟೇ ಹಾಕೋರು. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಛೀ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಅವ್ರಿಗೆ ಕ್ಯಾಮ್ರಾ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ಇರೋದಿಲ್ಲ. ಯಾಕಂದರೆ ನಾನು ನನ್ನ ಲೈಫ್ನ ಕ್ಯಾಮ್ರಾ ಮುಂದೆ ಕಳಿಬೇಕು ಅಂತ ಅಂದ್ಕೊಂಡಿರೋಳು. ಸೊ ಅವರು ಫಸ್ಟ್ ಆಫ್ ಆಲ್ DP-ನೇ ಹಾಕ್ತಿರೋರು ಬಂದು ಕಮೆಂಟ್ ಹಾಕಿದಾಗ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ನನಗೆ ಆ ಥರ ಅನ್ನಿಸ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ನಾನು ತೊಗೊಂಡಿದ್ದಕ್ಕೆ. ಆ್ಯಂಡ್ ಏನಂತಾರೆ, ಏನೋ ಗೆದ್ಬಿಟ್ಟೆ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ನನಗೆ ಇಷ್ಟಾದರೂ ಅಫೋರ್ಡ್ ಮಾಡೋಕ್ಕಾಯ್ತಲ್ಲ ಅನ್ನೋ ಖುಷಿ ನನಗೆ. ನಿಮಗೆ ಪ್ರಾಪರಾಗಿ ನಾನು ತೋರಿಸಿಲ್ಲ, ಬಟ್ ತೋರಿಸ್ತೀನಿ. ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ನಿಮಗೆ ತೋರಿಸ್ತೀನಿ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ. ಓಪನ್ ಮಾಡ್ಬಿಡ್ತೀನಿ ಸುಮ್ಮನೆ. ನಾವು ಕಳಿಸ್ತಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಟ್ರು. ನಮಗೆ ಬಂದ್ಬಿಟ್ಟು ನಿಂಗೊಂದು ನೋಡ್ಕೊಂಡು ಬಂದಿದ್ದೆ ಐಫೋನೇ. ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ನೋಡು, ಪಲ್ಲಕ್ ಗಿಫ್ಟು ನಂದೇ ಕಾಸಿದು.
ಅದೇ ಖುಷಿಯಲ್ಲಿ ಹೋಗಿ ಸಿನಿಮಾ ನೋಡಿದ್ದಾಯಿತು. ಇದು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಬಿಕಾಸ್ ಆಫ್ ದಟ್ ಲಾಸ್ಟ್ ಸೀನ್ ಮತ್ತು ಸಾಂಗ್ಗೋಸ್ಕರ ಪುನಃ ಹೋಗಿ ನೋಡಿದ್ದೀನಿ. ಬಿಕಾಸ್ ನಿಮಗೆ ಆ ಥಿಯೇಟ್ರ್ ವೈಬ್ ಮತ್ತೆ ಸಿಗೋದಿಲ್ಲ, ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಹೋಗಿ ನೋಡ್ಕೊಂಡು ಬಂದೆ. ನಾನು ಕಂಪ್ಲೀಟಾಗಿ ಫೋನ್ನ ನೀಟಾಗಿ ನಿಮಗೆ ತೋರಿಸ್ತೀನಿ ಲಾಸ್ಟ್ ಕ್ಲಿಪ್ಪಲ್ಲಿ, ಆಯಿತಾ. ಐ ಫೀಲ್ ಸೋ ಹ್ಯಾಪಿ ದಟ್ ಅಟ್ಲೀಸ್ಟ್ ಐ ಕ್ಯಾನ್ ಅಫೋರ್ಡ್ ಅಂತ ಅಂದ್ಬಿಟ್ಟು ಎಷ್ಟು ದಿವಸಗಳಿಂದ ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೆ ಗೊತ್ತಾ, ಇದೇ ಉದ್ದೇಶಕ್ಕೆ ನಾನು ತೊಗೋಬೇಕು ಅಂತ. 17 Pro Max ಅಂತ ಅಲ್ಲ, 16 Pro Max ತೊಗೋಬೇಕು ಅಂತ ಸೇವಿಂಗ್ಸ್ ಮಾಡಿದ್ದು. ಬಟ್ 17 ಬಿಟ್ಟರು ಅಷ್ಟರಲ್ಲಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಬಿಟ್ಟು ನಾನು ತೊಗೊಂಡಿದ್ದಾಯಿತು. ಭಾಳ ಕೇರ್ಫುಲ್ ಇರಬೇಕು, ಇದಕ್ಕೆಲ್ಲ ಭಾಳ ಸುಮ್ಮನೆ ದುಡ್ಡು ಭಾಳ ಆಗ್ತದೆ. ಚೆನ್ನಾಯ್ತಾ? ಚೆನ್ನಾಯ್ತಾ? ಅದು ಐತೆ ಕೆಲ್ಸಕ್ಕೆ, ಅದು ಚೆನ್ನಾಯ್ತಾ? ಚೆನ್ನಾಗಿದೆ. ಕಾಸು ಚೆನ್ನಾಗಿಲ್ವಾ? ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಗುರುವಾರ ಆಯಿತಾ. ನಾನು ಮೊಬೈಲ್ ತೊಗೊಂಡಿದ್ದು ಲೈಕ್ ಬುಧವಾರ 15ನೇ ತಾರೀಕು. ಲಾಸ್ಟ್ ಈ ಫೋನ್ ಏನು ಇವಾಗ ಯೂಸ್ ಮಾಡ್ತಿದ್ದೆ ಹಳೆ ಫೋನು, ಅದು ಕೂಡ ನಾನು 15ನೇ ತಾರೀಕೆ ತೊಗೊಂಡಿದ್ದು. ಸೊ 5+1 6 ಇಸ್ ಮೈ ಲಕ್ಕಿ ನಂಬರ್. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಇಸ್ಕಾನ್ಗೆ ಹೋಗಿದ್ರು ಅಂದ್ಬಿಟ್ಟು ನನಗೆ ವೆಂಕಟೇಶ್ವರನ ತಂದುಕೊಟ್ರು ಮನೆಗೆ. ತುಂಬಾ ಖುಷಿ ಆಯಿತು ಅವ್ರು ನಮ್ಮ ಮನೆಗೆ ಬಂದಿದ್ದು. ಆ್ಯಂಡ್ ಪುಟ್ಟು ಬಂದಾಗ ನನಗೆ ಶ್ಲೋಕ ಬುಕ್ನ ತಂದುಕೊಟ್ಟಿದ್ದ. ಸೊ ಅದನ್ನು ಇಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನನ್ನ ಫೋನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ಗುರುವಾರ ಅಲ್ವಾ. ಆ್ಯಂಡ್ ನನ್ನ ಕೆಲಸ ಏನೇ ಇದ್ರೂ ಫೋನ್ ಥ್ರೂನೇ ಆಗುತ್ತೆ, ಹಾಗಾಗಿ ನಾನು ಫೋನ್ನ ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದರಲ್ಲೂ ಹೊಸ ಫೋನ್ ಬೇರೆ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ ನನಗೆ. ಅಂದರೆ ಸೂಪರ್ ಎಕ್ಸೈಟ್ಮೆಂಟ್ ಅಂತ ನಾನು ಹೇಳಲ್ಲ, ಬಿಕಾಸ್ ಫೋನ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಇವಾಗ ಇರೋ ಇದಕ್ಕೆ. ಸೊ ಹಾಗಾಗಿ ಫೋನ್ ತೊಗೊಂಡಿದ್ದಾಯಿತು. ನಂಗೆ ತುಂಬ ಬೇಕಾಗಿತ್ತು ಫೋನ್ ಕೂಡ. ಆ್ಯಂಡ್ ಈ ಹಳೆಯ ಫೋನು ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಇನ್ವೆಸ್ಟ್ ಮಾಡೇಬಿಟ್ಟೆ, ಆಗಿದ್ದಾಗಲಿ ಅಂದ್ಬಿಟ್ಟು ಇನ್ವೆಸ್ಟ್ ಏನೋ ಮಾಡಿದ್ದೀನಿ. ಬಟ್ ತಿಂಗಳ EMI ಕಟ್ಟತ್ತಿದೆ ಗೊತ್ತಾ, ಆದರೆ ಟಾರ್ಚರ್ ಇನ್ನೊಂದಿಲ್ಲ. ಬಟ್ ಏನಿವೆ ತೊಗೊಂಡಿದ್ದೀನಿ ಅಂದಮೇಲೆ ಕಟ್ಟಲೇಬೇಕು. ಆ್ಯಂಡ್ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು ನಾನು ಇವತ್ತು ಪೂಜೆನ ಮುಗಿಸ್ಕೊಂಡಿದ್ದಾಯಿತು. ಆ್ಯಂಡ್ ನಾನು ಲಾಸ್ಟಲ್ಲಿ ನನ್ನ ಫೋನ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ರಿಗೂ ಗೊತ್ತು ಬ್ಲೂ ಕಲರ್ iPhone 17 Pro Max ಹೇಗಿರುತ್ತೆ ಅಂದ್ಬಿಟ್ಟು. ಬಟ್ ನನಗೇನೋ ಖುಷಿ ನಿಮಗೆ ತೋರಿಸೋದಕ್ಕೆ, ನಾನು ತೊಗೊಂಡಿದ್ದೀನಿ ಅಲ್ವಾ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನು ಎಲ್ಲೂ ಅದನ್ನು ಲೈಕ್ ಸ್ಟೋರಿ ಗಿರಿ ಎಲ್ಲ ಏನೂ ಹಾಕೋಕ್ಕೋಗಿಲ್ಲ, ಬಿಕಾಸ್ ನಾನು ಆ ಥರ ಎಲ್ಲ ಫ್ಲೆಕ್ಸ್ ಮಾಡೋಕ್ಕೆಲ್ಲ ಹೋಗಲ್ಲ. ತೊಗೊಂಡಿದ್ದೀನಿ ಅಷ್ಟೇ. ತೊಗೊಂಡಿದ್ದೀನಿ ಅಂದ್ಬಿಟ್ಟು ಸ್ಟೋರಿಗೆ ಹಾಕೋದು ಆ ಥರ ಎಲ್ಲ ಏನೂ ಇಲ್ಲ, ನನಗೆ ಅಭ್ಯಾಸ ಇಲ್ಲ. ಬಟ್ ಏನೋ ಹಿಂಗಿದ್ರು ಯೂಟ್ಯೂಬಲ್ಲಿ ನಾನು ಎಲ್ಲನೂ ಹೇಳ್ಕೊಳ್ಳೋದ್ರಿಂದ ನಾನು ಇದನ್ನು ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಪಾಸಿಬಲ್ ಆಗಿರೋದು ನಿಮ್ಮಿಂದಾನೆ. ನಿಮ್ಗೆಲ್ರಿಗೂ ಕೋಟಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಅವ್ರು ಎಲ್ರಿಗೂ. ನೀವು ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಖಂಡಿತ ಇದು ಅಚೀವ್ಮೆಂಟ್ ಆಗ್ತಾನೆ ಇರಲಿಲ್ಲ. ಇಟ್ ಈಸ್ ಎ ವೆರಿ ಮೈನ್ಯೂಟ್ ಅಚೀವ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ರೀತಿ ನಾನು ಒಂದೊಂದೇ ಹೆಜ್ಜೆನ ಇಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಗುತ್ತೆ ಕೂಡ. ನಾನು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಅನ್ನೋ ಪಾಸಿಟಿವ್ ವೈಬ್ಸಲ್ಲೇ ಇರ್ತೀನಿ ನಾನು ಯಾವಾಗಲೂ. ಖಂಡಿತ ಆಗುತ್ತೆ ಒಂದೊತ್ತಿ ಆದಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಬಾಯ್.